ಬೆಂಗಳೂರು ಮೆಟ್ರೋವನ್ನ ದೆಹಲಿ ಮೆಟ್ರೋಗೆ ಸರಿಸಮಾನವಾಗಿ ಅಭಿವೃದ್ಧಿಪಡಿಸುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಹೀಗಾಗಿ ಬಿಎಂಆರ್ಸಿಎಲ್ 470 ಕಿಲೋಮೀಟರ್ ವರೆಗೂ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಸಮಗ್ರ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸ್ತಾ ಇದ್ದು, ಯಾವೆಲ್ಲ ಮಾರ್ಗಗಳಲ್ಲಿ ಮೆಟ್ರೋ ಬರಲಿದೆ ಅಂತಲೇ ತೋರಿಸ್ತೀವಿ ನೋಡಿ. ಕರ್ನಾಟಕದೊಳಗೆ ಬಿಎಂಆರ್ಸಿಎಲ್ ಮಹತ್ವಾಕಾಂಕ್ಷೆಯ ವಿಸ್ತರಣಾ ಅಭಿಯಾನವನ್ನ ಆರಂಭಿಸಿದೆ. ನಿಗಮವು ಪ್ರಸ್ತುತ 4 ಹೊಸ ವಿಸ್ತರಣೆಗಳಿಗೆ ಕಾರ್ಯಸಾಧ್ಯತಾ ವರದಿಗಳನ್ನ ಸಿದ್ಧಪಡಿಸ್ತಾ ಇದೆ. ಹೊಸ ಮೆಟ್ರೋ ಮಾರ್ಗದೊಂದಿಗೆ ಇನ್ನೂ 3 ಮಾರ್ಗಗಳಿಗೆ ಅಧ್ಯಯನಗಳನ್ನ ನಡೆಸ್ತಾ ಇದೆ. 4ನೇ ಹಂತದ ಅಡಿಯಲ್ಲಿ ನಡೀತಾ ಇರೋ ಯೋಜನೆಗಳಲ್ಲಿ 7 ರಿಂದ 8 ನಿಲ್ದಾಣಗಳನ್ನ ಹೊಂದಿರೋ ಬೊಮ್ಮಸಂದ್ರ ಟು ಅತ್ತಿಬೆಲೆ, ಮಾದಾವರದಿಂದ ತುಮಕೂರುವರೆಗಿನ ಹಸಿರು ಮಾರ್ಗ ವಿಸ್ತರಣೆ, 25 ನಿಲ್ದಾಣಗಳನ್ನ ಹೊಂದಿರೋ ಅಂದಾಜು 20,896 ಕೋಟಿ ರೂಪಾಯಿ ವೆಚ್ಚ, ಸಿಲ್ಕ್ ಇನ್ಸ್ಟಿಟ್ಯೂಟ್ನಿಂದ ಹಾರೋಹಳ್ಳಿವರೆಗಿನ ದಕ್ಷಿಣ ಹಸಿರು ಮಾರ್ಗ ವಿಸ್ತರಣೆ, 18 ನಿಲ್ದಾಣಗಳು ಮತ್ತು ಚಲ್ಲಘಟ್ಟದಿಂದ ಬಿಡದಿವರೆಗಿನ ನೇರಳೆ ಮಾರ್ಗ ವಿಸ್ತರಣೆ, 13 ನಿಲ್ದಾಣಗಳನ್ನ ಹೊಂದಿರುವವು. ಈ ಮಾರ್ಗಗಳಲ್ಲಿ ಬೆಂಗಳೂರು ಮೆಟ್ರೋ ರೈಲಿನ ನೆಟ್ವರ್ಕ್ ವಿಸ್ತರಣೆಗೆ ಅಧ್ಯಯನ ನಡೆಸ್ತಾ ಇದೆ. ಹೈದರಾಬಾದ್ ಮೂಲದ ಆರ್ವಿ ಅಸೋಸಿಯೇಟ್ಸ್ ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್ ಮತ್ತು ಕನ್ಸಲ್ಟೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಎಲ್ಲಾ 4 ವಿಸ್ತರಣೆಗಳಿಗೆ ಕಾರ್ಯಸಾಧ್ಯತಾ ವರದಿಗಳನ್ನು ಸಿದ್ಧಪಡಿಸಿದೆ. ಕೆಲವೇ ದಿನಗಳಲ್ಲಿ ಕರಡು ವರದಿಗಳನ್ನು ಅಂತಿಮಗೊಳಿಸಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವಿಸ್ತರಣೆಗಳ ಜೊತೆಗೆ ಬಿಎಂಆರ್ಸಿಎಲ್ ಇನ್ನೂ 3 ಕಾರಿಡಾರ್ ವಿಸ್ತರಣೆಗಳು ಮತ್ತು ಒಂದು ಹೊಸ ಮಾರ್ಗವನ್ನ ಮೌಲ್ಯಮಾಪನ ಮಾಡ್ತಾ ಇದೆ. ಇದು ಬೆಂಗಳೂರಿನ ಬೆಳೀತಾ ಇರೋ ಉಪನಗರಗಳಲ್ಲಿ ಸಂಪರ್ಕವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಅವುಗಳೆಂದ್ರೆ ಬ್ಲೂ ಲೈನ್ ವಿಸ್ತರಣೆ ಅಂದ್ರೆ ದೊಡ್ಡ ಜಾಲ ಟು ದೇವನಹಳ್ಳಿ 10 ಕಿಲೋಮೀಟರ್, ಪರ್ಪಲ್ ಲೈನ್ ವಿಸ್ತರಣೆ ಕೆಆರ್ಪುರಂ ಟು ಹೊಸಕೋಟೆ 13.3 ಕಿಲೋಮೀಟರ್, ಸಿಲ್ವರ್ ಲೈನ್ ವಿಸ್ತರಣೆ ಕಡಬಗೆರೆ ಟು ತಾವರೆಕೆರೆ ಗ್ರಾಮ 6 ಕಿಲೋಮೀಟರ್ ಮತ್ತು ಕಾಳೇನ ಅಗ್ರಹಾರದಿಂದ ಬನ್ನೇರುಘಟ್ಟ, ಜಿಗಣಿ, ಅತ್ತಿಬೆಲೆ, ಸರ್ಜಾಪುರ, ದೊಮ್ಮಸಂದ್ರ ಮತ್ತು ವರ್ತೂರು ಕೋಡಿ ಮೂಲಕ ಕಾಡುಗೋಡಿ ಟ್ರೀ ಪಾರ್ಕ್ಗೆ 68 ಕಿಲೋಮೀಟರ್ ಹೊಸ ಮಾರ್ಗದ ನಿರ್ಮಾಣಕ್ಕಾಗಿ ಬಿಎಂಆರ್ಸಿಎಲ್ ಪ್ಲಾನ್ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಬೆಂಗಳೂರಿನ ಮೆಟ್ರೋ ನೆಟ್ವರ್ಕ್ ಅನ್ನ 470 ಕಿಲೋಮೀಟರ್ಗೆ ವಿಸ್ತರಿಸುವ ಸಮಗ್ರ ಮಾಸ್ಟರ್ ಪ್ಲಾನ್ ಅನ್ನು ಸಿದ್ಧಪಡಿಸುವಂತೆ ಬಿಎಂಆರ್ಸಿಎಲ್ಗೆ ನಿರ್ದೇಶಿಸಿದೆ. ಅದಾದ ನಂತರ ಈ ಪ್ರಸ್ತಾಪಗಳು ಬಂದಿವೆ. ಸದ್ಯ ಇದು ದೆಹಲಿಯ 467 ಕಿಲೋಮೀಟರ್ ಮೆಟ್ರೋ ವ್ಯವಸ್ಥೆಗೆ ಸಮನಾಗಿರುತ್ತೆ. ಒಂದೇ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸೋದ್ರಿಂದ ತುಂಡು ತುಂಡಾಗಿ ಅನುಮೋದನೆಗಳು ಮತ್ತು ತ್ವರಿತ ಅಭಿವೃದ್ಧಿಯನ್ನು ತಪ್ಪಿಸಲು ನಮಗೆ ಸಹಾಯವಾಗುತ್ತೆ ಅಂತ ಬಿಎಂಆರ್ಸಿಎಲ್ನ ಹಿರಿಯ ಅಧಿಕಾರಿಯೊಬ್ಬರು ಹೇಳಿದ್ರು. 30 ರಿಂದ 40 ಕಿಲೋಮೀಟರ್ ಸಣ್ಣ ಪ್ರದೇಶಗಳನ್ನು ಪ್ರಸ್ತಾಪಿಸುವ ಬದಲು ಬೆಂಗಳೂರಿನ ತೀವ್ರ ಸಂಚಾರ ದಟ್ಟಣೆಯನ್ನು ಪರಿಹರಿಸಲು 800 ಕಿಲೋಮೀಟರ್ಗಿಂತ ಹೆಚ್ಚಿನ ದೊಡ್ಡ ಪ್ರಮಾಣದ ವಿಸ್ತರಣಾ ಯೋಜನೆಗಳತ್ತ ಈಗ ಗಮನ ಹರಿಸಲಾಗಿದೆ. ಈ 7 ಪ್ರಸ್ತಾವಿತ ವಿಸ್ತರಣೆಗಳು ಮತ್ತು ಒಂದು ಹೊಸ ಮಾರ್ಗವು ಮೆಟ್ರೋ ಜಾಲಕ್ಕೆ ಸುಮಾರು 211 ಕಿಲೋಮೀಟರ್ಗಳನ್ನು ಸೇರಿಸುತ್ತೆ. ಇದು ನಮ್ಮ ಮೆಟ್ರೋದ ಒಟ್ಟು ಯೋಜಿತ ವ್ಯಾಪ್ತಿಯನ್ನ 467.69 ಕಿಲೋಮೀಟರ್ಗೆ ತೆಗೆದುಕೊಳ್ಳುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.